ಇವರು 3 ಲೇಬಲ್ ಹೇಳಿದ್ದಲ್ಲ. ಒಂದು ಉತ್ತರ ಕರ್ನಾಟಕ ಏನೂ ಕೊಡುಗಿಲ್ಲ. ಹಿಂದುತ್ವ ಅಂತಾರೆ. ಹಿಂದುತ್ವ ಅನ್ನೋರು ನೋಡಿ ಎಷ್ಟು ನಗನಗ್ತಾ ಅಲ್ಪಸಂಖ್ಯಾತರ ಡ್ರೆಸ್ಗಳನ್ನು. ಒಂದು ನಿಮಿಷ ತಡೆಯೋಣ, ಒಂದು ನಿಮಿಷ. ನನಗೆ ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾರಲ್ಲ, ಇನ್ನೂ ಫೋಟೋ ವಿಡಿಯೋಗಳಿದಾವೆ. ಸಮುದಾಯಕ್ಕೂ ಏನು ಒಳ್ಳೇದು ಮಾಡಿಲ್ಲ. ಪಂಚಮಶಾಲಿ ಸಮುದಾಯ ಪಾಪ BJP ಯಾವತ್ತೂ ಇದೆ, ಆದರೆ ಆ ಸಮುದಾಯಕ್ಕೆ 2A ಮೀಸಲಾತಿನೇ ಕೇಳಿಲ್ಲ ಅಂದ್ಬಿಟ್ರಿ ಮನುಷ್ಯ ಮೊನ್ನೆ. ಈಗ ನೋಡ ಅವರು ಈ ಇಫ್ತಿಯಾರ್ ಕೂಟ ಅಂತಾರಲ್ಲ, ಅಲ್ಲ ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿಸಿ ಇವರು ಅವರಿಗೆ ಕಬಾಬು, ಚಿಕನ್ನು, ಬಿರಿಯಾನಿ ತಿನ್ನಿಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವೆ. ಇದು ಹಿಂದೂ ಹುಲಿನ ಬಣ್ಣ. ಅವರು ಅವ್ರ ಧರ್ಮ ಅವ್ರು ಮಾಡ್ಕೊಂಡು ನಮ್ದೇನಿಲ್ಲ. ಆದರೆ ಭಾಳ ಹಿಂದುತ್ವ ಅಂತ ಹೇಳೋ ಮನುಷ್ಯ ನೀನು ಯಾಕಪ್ಪ JDSಗೆ ಹೋದೆ? ನೀನು ಯಾಕಪ್ಪ ಇದನ್ನೆಲ್ಲ? ನೀನು ಯಾವಾಗ ಅಲ್ಪಸಂಖ್ಯಾತರಾದರೆ? ಇವರೆಲ್ಲ ಮುಖವಾಡುಗಳಷ್ಟೇ. ಏನಪ್ಪ ಆ ಪವರ್ ಪಸ್ ಮಾಡ್ಕಿದ್ದಿರ್ಬೇಕು. ಅದನ್ನ ಎಲ್ಲೋ ತಪ್ಪ ಹಿಂದುತ್ವ ನಿಂದು ಅಣ್ಣ. ಹಳೇದಾಗ್ಲಿ ಯಾವ್ದಾರಾಗ್ಲಿ ಅಂದ್ರೆ ಅಣ್ಣ ಈ ತಡಿ ಮಾರ್ಪಾಡಾಗಿದ್ದಾರೆ ಮುಸ್ಲಿಮಿಂದ ಹಿಂದೂಗೆ, ಅಂದ್ರೆ ಕನ್ವರ್ಟ್ ಆಗಿರ್ಬೇಕು ಆಗಿದ್ದಾರ ನೋಡ್ಕೇಳ. ಇದು ಅವ್ರು ಹೇಳಿದನು ನಾನು ಹಿಂದೂ ಹುಲಿ ಹಿಂದೂ. ಯಾಕಪ್ಪ ಅದೇ ಕಬಾಬ್ ಯಾಕೆ ತಿನ್ನಿಸಿದೆ, ಬಿರಿಯಾನಿ ಯಾಕೆ ತಿನ್ನಿಸಿದೆ, ಇಫ್ತಿಯಾರ್ ಕೂಟ ಯಾಕೆ ಮಾಡಿದೆ? ಉತ್ತರ ಕೊಡು ಇದಕ್ಕೆ. ಹಾಂ ಅವ್ರದ್ದು ಆರೋಪ ಇರೋದೇನಂದ್ರೆ ಯಡಿಯೂರಪ್ಪನವರು KJPಗೆ ಹೋಗಿದ್ದಾರಲ್ಲ, KJPಗೆ ಹೋದಾಗ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಈಗ ಅವ್ರದೇ ಆ ಟೀಮ್ ಇಟ್ಕೊಂಡು ಪಕ್ಷ ಕಟ್ತಾ ಇದ್ದಾರೆ. ಅಲ್ಲಪ್ಪ ನೀನೇ JDSಗೆ ಹೋಗಿ ಮಾಡಬಾರ್ದು ಮಗ ಇದು ಮಾಡಿದೀಯಾ? ಯಡಿಯೂರಪ್ಪನವರು ಯಾವುದೋ ಯಡಿಯೂರಪ್ಪನ ಇಳಿಸಿದ್ರು, ಯಡಿಯೂರಪ್ಪ KJP ಕಟ್ಟಲಿಲ್ಲ. ಜನರು BJP ನಿಮಗೆ ಅನ್ಯಾಯ ಮಾಡ್ತಂತೇಳಿ ಯಡಿಯೂರಪ್ಪನ ಭಾಳಷ್ಟು ಜನ ಮಠಾಧೀಶರು ಪಕ್ಷ ಕಟ್ಟಿ ಅಂತ ಹೇಳಿದರು, ಆಯಿತಾ? ಆದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಒಂದೇ ಕಾರಣಕ್ಕೆ BJP ವಾಪಸ್ ಬಂದು ಪಕ್ಷವನ್ನು ಇವತ್ತು ಸದೃಢಗೊಳಿಸ್ಯಾರ. ಎಷ್ಟು ಹೋರಾಟಗಳು, ಪಾದಯಾತ್ರೆಗಳು, ಜೈಲು ಅನುಭವಿಸಿದ ಯಡಿಯೂರಪ್ಪನವರು. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದೆ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಪಕ್ಷಕ್ಕೋಸ್ಕರ, ಕಾರ್ಯಕರ್ತರು, ಮುಖಂಡರಿಗೋಸ್ಕರ, ಸಂಘಟನೆಗೋಸ್ಕರ. ಸಂಘಟನೆ ಮುಖ್ಯ, ನಮ್ಮಗಳು ಪ್ರತಿಷ್ಠೆ ಏನೂ ಇಲ್ಲ. ಇಲ್ಲಣ್ಣ, ಅದನ್ನೇ ಸಿಗ್ತೀನಿ. ಪಾರ್ಟಿ ಆಫೀಸಿಗೆ ಬರಲಿ, ಅಲ್ಲ BJP ಆಫೀಸಿಗೆ ಬರಲಿ, ಚರ್ಚೆ ಮಾಡೋಣ. ಕಾಂಗ್ರೆಸ್ ವಿರುದ್ಧ ಹೋರಾಟ ರೂಪರೇಷೆ ಮಾಡೋಣ. ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಜನರ ಮುಂದೆ ಮನೆ ಮನೆಗೆ ಹೋಗೋಣ. ಇದಕ್ಕೆ ನಾವು ಸಿದ್ಧ. ಪಕ್ಷಕ್ಕೋಸ್ಕರ, ಸಂಘಟನೆಗೋಸ್ಕರ, ಕಾರ್ಯಕರ್ತರು, ಮುಖಂಡರಿಗೋಸ್ಕರ. ಈ ರಾಜ್ಯದ ಜನ ಮಾತಾಡ್ತಾರೆ ಮುಂದೆ BJP ಬರುತ್ತೆ, ಕಾಂಗ್ರೆಸ್ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಇಂಥ ಟೈಮ್ನ ಇವ್ರದ್ದು ಪ್ರತಿಷ್ಠೆಗಳು. ಇವರು 3 ಲೇಬಲ್ ಹೇಳಿದ್ದಲ್ಲ. ಒಂದು ಉತ್ತರ ಕರ್ನಾಟಕ ಏನೂ ಕೊಡುಗಿಲ್ಲ. ಹಿಂದುತ್ವ ಅಂತಾರೆ. ಹಿಂದುತ್ವ ಅನ್ನೋರು ನೋಡಿ ಎಷ್ಟು ನಗನಗ್ತಾ ಅಲ್ಪಸಂಖ್ಯಾತರ ಡ್ರೆಸ್ಗಳನ್ನು. ಒಂದು ನಿಮಿಷ ತಡೆಯೋಣ, ಒಂದು ನಿಮಿಷ. ನನಗೆ ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾರಲ್ಲ, ಇನ್ನೂ ಫೋಟೋ ವಿಡಿಯೋಗಳಿದಾವೆ. ಸಮುದಾಯಕ್ಕೂ ಏನು ಒಳ್ಳೇದು ಮಾಡಿಲ್ಲ. ಪಂಚಮಶಾಲಿ ಸಮುದಾಯ ಪಾಪ BJP ಯಾವತ್ತೂ ಇದೆ, ಆದರೆ ಆ ಸಮುದಾಯಕ್ಕೆ 2A ಮೀಸಲಾತಿನೇ ಕೇಳಿಲ್ಲ ಅಂದ್ಬಿಟ್ರಿ ಮನುಷ್ಯ ಮೊನ್ನೆ. ಈಗ
4 ಎಕರೆ ಕೂಟದಲ್ಲಿ ನೋಡೋಣ. ಅವರು ಈ ಇಫ್ತಿಯಾರ್ ಕೂಟ ಅಂತಾರಲ್ಲ, ಇಫ್ತಿಯಾರ್ ಕೂಟ ಅಲ್ಲಲ್ಲ, ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿಸಿ ಇವರು ಅವರಿಗೆ ಕಬಾಬು, ಚಿಕನ್ನು, ಬಿರಿಯಾನಿ ತಿನ್ನಿಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವೆ. ಇದು ಹಿಂದೂ ಹುಲಿನ ಬಣ್ಣ. ಅವರು ಅವ್ರ ಧರ್ಮ ಅವ್ರು ಮಾಡ್ಕೊಂಡು ನಮ್ದೇನಿಲ್ಲ. ಆದರೆ ಭಾಳ ಹಿಂದುತ್ವ ಅಂತ ಹೇಳೋ ಮನುಷ್ಯ ನೀನು ಯಾಕಪ್ಪ JDSಗೆ ಹೋದೆ, ನೀನು ಯಾಕಪ್ಪ ಇದನ್ನೆಲ್ಲ, ನೀನು ಯಾವಾಗ ಅಲ್ಪಸಂಖ್ಯಾತರಾದರೆ? ಇವರೆಲ್ಲ ಮುಖವಾಡುಗಳಷ್ಟೇ. ಏನಪ್ಪ ಆ ಪವರ್ ಪಸ್ ಮಾಡ್ಕಿದ್ದಿರ್ಬೇಕು ಅದನ್ನ. ಎಲ್ಲೋತಪ್ಪ ಹಿಂದುತ್ವ ನಿಂದು? ಅಣ್ಣ ಹಳೇದಾಗ್ಲಿ ಯಾವ್ದಾರಾಗ್ಲಿ ಓಹೋ, ಹಳೇದೊಂದು ಹೊಸದೊಂದು ಅಂದ್ರೆ ಅಣ್ಣ ಅಲ್ಲ, ಈ ತಡಿ ಮಾರ್ಪಾಡಾಗಿದ್ದಾರ ಮುಸ್ಲಿಮಿಂದ ಹಿಂದೂ ಆಗಿ ಅಂದ್ರೆ ಕನ್ವರ್ಟ್ ಆಗಿರ್ಬೇಕು. ಆಗಿದ್ದಾರ ನೋಡ್ಕೇಳಿ, ಇದು ಅವ್ರು ಹೇಳಿದನು ನಾನು ಹಿಂದೂ ಹುಲಿ, ಹಿಂದೂ ಯಾಕಪ್ಪ ಅದೇ ಕಬಾಬ್ ಯಾಕೆ ತಿನ್ನಿಸಿದೆ, ಬಿರಿಯಾನಿ ಯಾಕೆ ತಿನ್ನಿಸಿದೆ, ಇಫ್ತಿಯಾರ್ ಕೂಟ ಯಾಕೆ ಮಾಡಿದೆ? ಉತ್ತರ ಕೊಡು ಇದಕ್ಕೆ. ಹಾಂ, ಅವ್ರದ್ದು ಆರೋಪ ಇರೋದೇನಂದ್ರೆ ಯಡಿಯೂರಪ್ಪನವರು KJPಗೆ ಹೋಗಿದ್ದಾರಲ್ಲ, KJPಗೆ ಹೋದಾಗ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಈಗ ಅವ್ರದೇ ಆ ಟೀಮ್ ಇಟ್ಕೊಂಡು ಪಕ್ಷ ಕಟ್ತಾ ಇದ್ದಾರೆ. ಅರಪ್ಪ ನೀನೇ JDSಗೆ ಹೋಗಿ ಮಾಡಬಾರ್ದು ಮಗ ಇದು ಮಾಡಿದೀಯಾ? ಯಡಿಯೂರಪ್ಪನವರು ಯಡಿಯೂರಪ್ಪನ ಇಳಿಸಿದ್ರು, ಯಡಿಯೂರಪ್ಪ KJP ಕಟ್ಟಲಿಲ್ಲ, ಜನರು BJP ನಿಮಗೆ ಅನ್ಯಾಯ ಮಾಡ್ತಂತೇಳಿ ಯಡಿಯೂರಪ್ಪನ ಭಾಳಷ್ಟು ಜನ ಮಠಾಧೀಶರು ಪಕ್ಷ ಕಟ್ಟಿ ಅಂತ ಹೇಳಿದರು, ಆಯಿತಾ? ಆದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಒಂದೇ ಕಾರಣಕ್ಕೆ BJP ವಾಪಸ್ ಬಂದು ಪಕ್ಷವನ್ನು ಇವತ್ತು ಸದೃಢಗೊಳಿಸ್ಯಾರ. ಎಷ್ಟು ಹೋರಾಟಗಳು, ಪಾದಯಾತ್ರೆಗಳು, ಜೈಲು ಅನುಭವಿಸಿದ ಯಡಿಯೂರಪ್ಪನವರು. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಪಕ್ಷಕ್ಕೋಸ್ಕರ, ಕಾರ್ಯಕರ್ತರ ಮುಖಂಡರಿಗೋಸ್ಕರ, ಸಂಘಟನೆಗೋಸ್ಕರ. ಸಂಘಟನೆ ಮುಖ್ಯ, ನಮ್ಗಳ ಪ್ರತಿಷ್ಠೆ ಏನೂ ಇಲ್ಲ. ಇಲ್ಲಣ್ಣ, ಅದನ್ನೇ ಸಿಗ್ತೀನಿ. ಪಾರ್ಟಿ ಆಫೀಸಿಗೆ ಬರಲಿ, ಅಲ್ಲ BJP ಆಫೀಸಿಗೆ ಬರಲಿ, ಚರ್ಚೆ ಮಾಡೋಣ, ಕಾಂಗ್ರೆಸ್ ವಿರುದ್ಧ ಹೋರಾಟ ರೂಪರೇಷೆ ಮಾಡೋಣ, ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಜನರ ಮುಂದೆ ಮನೆ ಮನೆಗೆ ಹೋಗೋಣ. ಇದಕ್ಕೆ ನಾವು ಸಿದ್ಧ. ಪಕ್ಷಕ್ಕೋಸ್ಕರ, ಸಂಘಟನೆಗೋಸ್ಕರ, ಕಾರ್ಯಕರ್ತರ ಮುಖಂಡರಿಗೋಸ್ಕರ. ಈ ರಾಜ್ಯದ ಜನ ಮಾತಾಡ್ತಾರೆ ಮುಂದೆ BJP ಬರುತ್ತೆ, ಕಾಂಗ್ರೆಸ್ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಇಂಥ ಟೈಮ್ನ ಇವ್ರದ್ದು ಪ್ರತಿಷ್ಠೆಗಳು